ಈ ದಿನ ಉದ್ಯೋಗ ಮೇಳಕ್ಕೆ ನೀವು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೀರಾ. ಸೊ ನೀವು ಕೂಡ ಲೈಫಲ್ಲಿ ಯಾವತ್ತಾದ್ರೂ ಈ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಇಲ್ಲ ಅಂದರೆ ನನ್ನ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ನಡೀತಾ ಇತ್ತು. ಸೊ ನಾನು ಇಂಜಿನಿಯರಿಂಗ್ ಆದ ತಕ್ಷಣ ಕಾಲೇಜ್ ಪ್ಲೇಸ್ಮೆಂಟಲ್ಲಿ ನಂಗೆ ಆಕ್ಸೆಂಚರ್ ನಾನು 9 ಮಂತ್ಸ್ ಕೆಲಸ ಮಾಡಿದ್ದೆ ಅಲ್ಲಿ. ಸೊ ಇಮಿಡಿಯೇಟಾಗಿ ಅದು ಆಗ್ತಾಯಿತ್ತು. ಬಟ್ ಐ ಥಿಂಕ್ ಇವಾಗ ನಾನು ಅದೇ ಎಲ್ಲರೂ ಮಾತಾಡ್ತಾಯಿದ್ರು ಶಾಸಕರೆಲ್ಲ. ಅವಾಗ ಕೇಳಿದಾಗ ಕಾಲೇಜ್ ಪ್ಲೇಸ್ಮೆಂಟ್ಸ್ ಕೂಡ ಕಡಿಮೆ ಆಗಿದೆ, ಮೇನ್ಲಿ ಬಿಕಾಸ್ ಅವ್ರಿಗೆ ಇವಾಗ ಅವ್ರನ್ನ ಎಂಪ್ಲಾಯ್ ಆಗಬೇಕು ಅಂದರೆ ಅವ್ರಿಗೆ ಆ ಸ್ಕಿಲ್ಸ್ ಇಲ್ಲ ಅಂತ. ಸೊ ಆ ಸ್ಕಿಲ್ಸು ಬ್ರಿಡ್ಜ್ ಏನಿತ್ತು ಮುಂಚೆ, ಅದು ಇಟ್ ವಾಸ್ ಇನಫ್. ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ನಾವೇನು ಕಲಿತಾ ಇದ್ವಿ ಅವ್ರು ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಅಪ್ ಸ್ಕಿಲ್ ಮಾಡ್ತಾಯಿದ್ರು ನಮ್ಮನ್ನು. ಬಟ್ ಇವಾಗ ಅದು ಹೆಂಗಾಗಿದೆ ಅಂದರೆ ನೀವು ಫಸ್ಟ್ ಸ್ಟೇಜ್ ಎಂಪ್ಲಾಯ್ಮೆಂಟ್ ಹೋಗಬೇಕು ಅಂದರೆ ನಿಮ್ಗೆ ಇದೆಲ್ಲ ಸ್ಕಿಲ್ಸ್ ಇರಬೇಕು. ಸೊ ಈ ಥರ ಒಂದು ಮೇಳ, ಉದ್ಯೋಗ ಮೇಳ ಬೇಸಿಕಲಿ ಆ್ಯಂಡ್ ಕೋರ್ ಬಂದು ಕೌಶಲ್ಯ ಅಭಿವೃದ್ಧಿ. ಆ್ಯಂಡ್ ಬಹಳ ಖುಷಿ ಆಗ್ತಾ ಇದೆ ಮ್ಯಾಮ್. ನನಗೆ ಇವಾಗ ಆ್ಯಕ್ಚುಲಿ ನಾನು ಹೋಗಿ ಬಂದೆ, ನಾನು ಅಲ್ಲಿ ಹೋಗಿರ್ಲಿಲ್ಲ ಅಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಎಷ್ಟು ಮಕ್ಕಳನ್ನ, ಎಷ್ಟು ಅಂದರೆ ಏನಂತಾರೆ ಲೈಕ್ ಪೀಪಲ್, ಹುಡುಗರು ಅಂದರೆ ಎವ್ರಿಬಡಿ ಆಕಾಂಕ್ಷಿಗಳು, ಅವ್ರನ್ನ ಅಷ್ಟು ಜನ ನೋಡಿದಾಗ ಇಲ್ಲಿದ್ದಾರೆ ಅಂತ ಅನಿಸ್ತು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಕ್ಲಾಸ್ ರೂಮ್ಸ್ನ ಇಂಟರ್ವ್ಯೂ ರೂಮ್ಸಾಗಿ ಕನ್ವರ್ಟ್ ಮಾಡಿದ್ದಾರೆ, ಎಷ್ಟು ಕಂಪನೀಸ್ ಬಂದಿದೆ. ಆ್ಯಂಡ್ ಆ ಕಂಪನೀಸ್ಗೆ ಇವಾಗ ಆಗಲೇ ಒಂದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಆ್ಯಂಡ್ HCL ಇವಾಗ ಅಷ್ಟು ಒಬ್ರನ್ನ ಮಾತಾಡ್ಸ್ಕೊಂಡು ಬಂದಾಗ ಅವ್ರು ಹೇಳಿದ್ರು, ಮುಂಚೆ ಇಂಜಿನಿಯರಿಂಗ್ ಆದಮೇಲೆ ಅವ್ರನ್ನ ಕರ್ಕೊತಾ ಇದ್ರು, ಕೆಲಸ ಸಿಗ್ತಾಯಿತ್ತು. ಬಟ್ ಇವಾಗ 12th ಸ್ಟ್ಯಾಂಡರ್ಡ್ ಸೆಕೆಂಡ್ PU ಆದ್ಕಿದ ತಕ್ಷಣವೇ ಅವರಿಗೆ ಆ ಕೆಲಸದ ಜೊತೆ ಅವರು ಸಾಕಷ್ಟು IIT ಯೂನಿವರ್ಸಿಟೀಸ್ ಜೊತೆ ಟೈ ಅಪ್ ಮಾಡಿ ಅವ್ರಿಗೆ ಆ ಡಿಗ್ರಿನೂ ಕೊಟ್ಟು ಕೆಲಸನೂ ಕೊಡ್ತಾ ಇದ್ದಾರೆ, ಅವ್ರನ್ನ ಹಾಗೆ ಟ್ರೈನು ಮಾಡ್ತಾ ಇದ್ದಾರೆ ಅಂತ. ಸೊ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಅತಿ ಶೀಘ್ರದಲ್ಲೇ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳನೂ ಕೂಡ ಮಾಡ್ತಾ ಇದ್ದಾರೆ ಮ್ಯಾಮ್ ಅವ್ರು, ಇಡೀ ಇಲಾಖೆ. ಆ್ಯಂಡ್ ಅಂದರೆ ಎಲ್ಲರೂ ಕೇಳ್ತಾರೆ, ಅಂದರೆ ಯೂತ್ಸ್ ಅಂತ ಬಂದಾಗ ಹುಡುಗಿರಿಗೆ ಹೆಂಗೆ ಅಂತ, ಮ್ಯಾಮೇ ಒಂದು ಎಕ್ಸಾಂಪಲ್ ಅನಿಸುತ್ತೆ. ಅವರೇ ಇನ್ಸ್ಪಿರೇಷನ್. ಇಷ್ಟು ಚೆನ್ನಾಗಿ, ಇಷ್ಟು ದೊಡ್ಡದಾಗಿ ಒಂದು ಇವೆಂಟ್ ಮಾಡಿ ಆ್ಯಂಡ್ ಇಷ್ಟು ಸಕ್ಸಸ್ಫುಲ್ಲಾಗಿ ಇವೆಂಟ್ ಮಾಡೋದೊಂದು, ಬಟ್ ಸಕ್ಸಸ್ಫುಲ್ಲಾಗಿ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದು ಇವತ್ತು ನಡೆದಿದೆ, ಭಾಳ ಖುಷಿ ಆಗ್ತಾಯಿದೆ. ಆಗಲೇ ಸ್ಟೇಜ್ ಮೇಲೆ ಅರ್ಧ ಗಂಟೆಲೇ ಒಂದು 9 ಆಫರ್ ಲೆಟರ್ಸ್ ತಂದುಕೊಟ್ರು, ಆಗಲೇ ಇಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ. ಅವ್ರು ಇವತ್ತು ಮನೆಗೆ ಎಷ್ಟು ಖುಷಿಯಾಗಿ ಹೋಗ್ತಾರೆ. ಅವ್ರ ಮನೆಗಳಲ್ಲಿ ಅಂದರೆ ಒಂದು ಉದ್ಯೋಗ ಸಿಕ್ಕಿದಾಗ ಅವರಷ್ಟೇ ಅಲ್ಲ, ಅವ್ರ ಕುಟುಂಬ ಕೂಡ ಬೆಳೆಯುತ್ತೆ ಅದರಿಂದ. ಅದು ಭಾಳ ಇಂಪಾರ್ಟೆಂಟ್. ಅದು ಇಲ್ಲಿ ನಡೀತಾ ಇದೆ ಅನ್ನೋದು ಭಾಳ ಖುಷಿ ಆಗ್ತಾ ಇದೆ.